ನಮಸ್ಕಾರ. ನಾವಿವತ್ತು ಮಾಡ್ತಾ ಇರೋದು ಕ್ವಿಕ್ ಆಗಿ ರೆಡಿ ಆಗೋ ಎಗ್ ರೈಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಮತ್ತು ವೈಟ್ ರೈಸ್. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗ್ತಾ ಇರೋ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಪುಡಿ ಹಾಕಬೇಕು. ಒಂದು ಪಾತ್ರೆಯಲ್ಲಿ ಮೊಟ್ಟೆ ತೊಗೊಂಡು ಮೊಟ್ಟೆ ನಾನು ಬೀಟ್ ಮಾಡಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಕ್ಯಾಪ್ಸಿಕಮ್ನ ಸ್ವಲ್ಪ ಟೈಮ್ ಆದಮೇಲೆ ಹಾಕ್ಬೋದು. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಆಗ್ತಾ ಇರೋದಕ್ಕೆ ಮೊಟ್ಟೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ಹಾಕಿ ಅದ್ರ ಜೊತೆಗೆ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ವೈಟ್ ಪೆಪ್ಪರ್ ಪೌಡರ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಬೇಯಿಸಿಟ್ಟಿರೋ ರೈಸ್ನ ಹಾಕ್ಬೋದು, ಇಲ್ಲ ಪ್ರೀವಿಯಸ್ ಡೇದು ರೈಸ್ ಏನಾದರೂ ಉಳಿದಿದ್ರೆ ಅದನ್ನು ನಾನು ಹಾಕ್ಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡಿ ಕ್ವಿಕ್ಕಾಗಿ ಎಗ್ ರೈಸ್ ರೆಡಿ ಆಗುತ್ತೆ. ಇದೇ ಥರ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.